ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ನಾಳೆ ಫಸ್ಟ್ 200 ಜನ ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಉಚಿತವಾಗಿ ನೀವು HPV ವ್ಯಾಕ್ಸಿನ್ ಕೊಡ್ತೀರಾ ಅಂತ ಸ್ಟಾರ್ಟ್ ಮಾಡಿದ್ದೀರಾ. ನಾನು ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನೆಂದ್ರೆ, ಮೊದಲು ನನ್ನ ಜೊತೆ ಬಂದಿರುವಂತ ಅಕ್ಕ ಪಡೆ ಇದಾರಲ್ಲ 4 ಜನ ಹೆಣ್ಮಕ್ಳು, ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ತಾಯಂದಿರ ಆರೋಗ್ಯ ಕಾಯುವಂತ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಹಾಕಿಸ್ಬೇಕು. ಯಾಕೆಂದ್ರೆ ಅವರು ನಮ್ಮ ಸಮಾಜದ ಆರೋಗ್ಯವನ್ನ ಇವತ್ತು ತಳಮಟ್ಟದಲ್ಲಿ ಕಾಯ್ತಾ ಇರುವಂಥದ್ದು. ದೈಹಿಕವಾಗಿ ಆಶಾ ತಾಯಿ ನಮ್ಮನ್ನ ಕಾಯ್ತಾ ಇದ್ದಾಳೆ, ಮಕ್ಕಳನ್ನು ಸಹ, ಮಕ್ಕಳ ಆರೋಗ್ಯವನ್ನ ಕಾಯ್ತಾ ಇರೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರು. ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಮಹಿಳಾ ಪೊಲೀಸ್ ಪೇದೆಗಳು ನಾವೆಲ್ಲ ಸುರಕ್ಷಿತವಾಗಿರ್ಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಗಲು ರಾತ್ರಿ, ಈಗ ನೋಡಿ ಹಿಂಗೇ ನಿಂತಿರ್ತಾರೆ. ಬೇಕಾದ್ರೆ ನಾನು 11 ಗಂಟೆವರೆಗೂ ಇಲ್ಲಿ ನಿಂತ್ಕೊಳ್ಳಿ, ಯಾರನ್ನು ಅವರು ನಾವು ಕೂತ್ಕೋಬೇಕು ಅಂತ ಕೇಳಲ್ಲ, ಅವ್ರ ಕೆಲಸ ಹಾಗೆ ಮಾಡ್ತಾರೆ. ಮತ್ತೆ ಟ್ರಾಫಿಕಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಪರ್ಸನಲ್ಲು ಅಂಥವ್ರನ್ನ, ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತ ಮೊದಲು 200 ಜನ ಮಹಿಳೆಯರನ್ನ, ಅವಿನಾಶ್ ಸರ್ ಅವರನ್ನ ಫಸ್ಟ್ ನೀವು ಮಾಡಿ ಒಂದು ಒಳ್ಳೆ ಉತ್ತಮ ಮೆಸೇಜ್ನ ಸಮಾಜಕ್ಕೆ ಕೊಡಿ. ಇದಕ್ಕಿಂತ ಹೆಚ್ಚು ನಾನೇನು ಮಾತಾಡ್ಬೇಕಂತಿಲ್ಲ. ಯಾಕಂದ್ರೆ ಒಬ್ಳು ಆಯೋಗದ ಅಧ್ಯಕ್ಷೆಯಾಗಿ ಈ ಸಮಾಜವನ್ನ, ಆರೋಗ್ಯವನ್ನ ಕಾಪಾಡ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಈ HPV ವ್ಯಾಕ್ಸಿನ್ ಪ್ರಾರಂಭ ಆಗಲಿ, ಅದು ನಿಮ್ಮ ಹಾಸ್ಪಿಟ್ಲಿಂದ ಪ್ರಾರಂಭ ಆಗಲಿ ಅಂತ ಹಾರೈಸ್ತಾ, ಮತ್ತೆ ನಮ್ಮ ಕ್ಯಾನ್ಸರ್ ಅನ್ನ ಹೋರಾಟ ಮಾಡಿ ಗೆದ್ದಿರುವಂತ ನನ್ನ ಎಲ್ಲರ ತಾಯಂದಿರು, ಒಂದು ನನ್ನ ಬಹಳ ಹಿರಿ ಜೀವ ನೋಡಿ. ನಾನಂದೆ ಅವರು ಚಿಕ್ಕವ್ರು, ಎಲ್ಲರಿಗಿಂತ ಚಿಕ್ಕವ್ರು, ಸಣ್ಣಕ್ಕೆ ಇಷ್ಟೇ ಇದ್ರಲ್ವಾ, ಅದಕ್ಕಂದೆ ಅವ್ರು 10 ಸಲ ನಂಗೆ ಹೇಳ್ತಾ ಇದ್ರು, ನನ್ನ ಚಿಕ್ಕವಳಂದೆ ಅಲ್ವಾ, ನನ್ನ ಚಿಕ್ಕವಳು, ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಹೇಳೋದಿಷ್ಟೇ, ಕ್ಯಾನ್ಸರ್ ಪೇಷಂಟ್ಸ್ಗೆ ನಮ್ಮ ಪ್ರೀತಿ, ನಾವು ಮಾತಾಡುವ ಮಾತುಗಳಲ್ಲಿ ಔಷಧಿ. ಅವ್ರು ಏನ್ ಇಂಜೆಕ್ಷನ್ಸ್ ತಗೊಳ್ತಾರೆ, ಸರ್ಜರಿ ಮಾಡಿಸ್ಕೊಳ್ತಾರೆ, ಅದಕ್ಕಿಂತ ಹೆಚ್ಚು ನಮ್ಮ ಮಾತು ಔಷಧಿಯಾಗಿದ್ರೆ, ಅವ್ರನ್ನ ಮಾನಸಿಕವಾಗಿ ನಾವು ಗುಣ ಮಾಡಿಬಿಟ್ರೆ, ಆ ಮಾನಸಿಕತೆನೆ ಆತ್ಮಸ್ಥೈರ್ಯವನ್ನ ಕಟ್ಟಿ ಎಂಥ ಕಾಯಿಲೆ ಬಂದ್ರು ಗೆಲ್ಲುವಂತ ಶಕ್ತಿ ಆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಕೊಡುವಂತ ಪ್ರೀತಿ, ಮಮಕಾರ ಆ ಆತ್ಮಸ್ಥೈರ್ಯದಲ್ಲಿದೆ. ಅದು ಆ ತಾಯಿ ಅಳಕ್ ಶುರು ಮಾಡಿದ್ರು. ಎಲ್ಲರೂ ಚಪ್ಪಾಳೆ ಮಾಡಿದ್ರಿ ಆ ತಾಯಿ. ಸೊ ಇಷ್ಟು ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಈ ಎಂಟೈರ್ ಭಾರತ್ ಹಾಸ್ಪಿಟ್ಲ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬಾ ಜನ ಬಡವರಿದ್ದಾರೆ, ಅವರೆಲ್ಲರಿಗೂ ನೀವು ಉಚಿತವಾಗಿ ಸೇವೆಯನ್ನ ಕೊಡೋ ಹಾಗೆ ಆ ಭಗವಂತ ಶಕ್ತಿ ತುಂಬಲಿ. ಮಕ್ಕಳು ಎಸ್ಪೆಷಲಿ ಥ್ಯಾಲಸೀಮಿಯಾ, ಈ ಬೋನ್ ಮ್ಯಾರೋ ಕ್ಯಾನ್ಸರ್ಸ್, ಇಂಥ ಮಕ್ಕಳಿಗೆ ದುಡ್ಡಿಲ್ಲ ಅಂತ ಹೇಳಿ ನಾವೆಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ದುಡ್ಡನ್ನ ಎತ್ತಿ ಅವ್ರಿಗೆಲ್ಲ ಬಹಳ, ಅವರು ಬದುಕು ಬಹಳ ಕಷ್ಟ. ಅಂತ ಮಕ್ಕಳಿಗೆ ನೀವೆಲ್ಲರೂ CSR ಫಂಡಲ್ಲಿ ದುಡ್ಡು ತೆಗಿತೀರೋ ಅಥವಾ ಸ್ಪಾನ್ಸರ್ಸ್ ಎಲ್ಲ ಮಾಡ್ತಿರೋ, ಆ ಮಕ್ಕಳಿಗೆ ನೀವೆಲ್ಲ ಉಚಿತವಾಗಿ ಅವ್ರನ್ನ ಚಿಕಿತ್ಸೆ ಕೊಟ್ಟು ಆ ಮಕ್ಕಳನ್ನ ಉಳಿಸಿದ್ರೆ ಸಾಕು. ನಿಮ್ಮ ಭಾರತ್ ಹಾಸ್ಪಿಟ್ಲು ಒಂದಲ್ಲ 10-100 ಫೋಲ್ಡ್ ಬೆಳೆಯುತ್ತೆ. ಕೊಡೋ ಕೈ ಯಾವತ್ತೂ ಬರಿದಾಗಲ್ಲ. ಯಾವಾಗ್ಲೂ 1 ರೂಪಾಯಿ ನಾವು ಕೊಟ್ರೆ 100 ರೂಪಾಯಿ ಭಗವಂತ ನಮ್ಗೆ ವಾಪಸ್ ಕೊಡ್ತಾನೆ. ಮತ್ತೆ ಇಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲಾ ಮಹಿಳೆಯರಿಗೂ ಅವರಿಗೆ ಉಚಿತವಾಗಿ ನೀವು ಏನೇ ನೀವು ಡ್ರೈವ್ ಮಾಡಿದ್ರು ಫಸ್ಟ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಫಸ್ಟ್ ಕೊಡಿ. ಯಾಕಂದ್ರೆ ಅವರೇ ಪಬ್ಲಿಸಿಟಿ ಸ್ವಾರ್ಥ ಇಲ್ದಿರ ಮಾಡಿದ್ರೆ ನೀವು ಗೆದ್ರಿ. ಸ್ವಾರ್ಥ ಇಟ್ಕೊಂಡು ಪಬ್ಲಿಸಿಟಿ ಮಾಡಿದ್ರೆ ಅದು ಯಶಸ್ಸನ್ನ ಕಾಣೋದಿಲ್ಲ.